ರೈತರ ಬಗ್ಗೆ ಯೋಚನೆ ಮಾಡ್ದೇನೆ ಮುಸ್ಲಿಂ ಸಮುದಾಯದ ಒಂದು ಸಭೆಯಲ್ಲಿ 10,000 ಕೋಟಿನ ನಾನು ಮುಸ್ಲಿಂ ಸಮುದಾಯಕ್ಕೆ ಸಿದ್ದರಾಮಯ್ಯ ರೈತನೇ ಅಲ್ವಲ್ಲ ಮೊದಲಾಗಿ. ಇಲ್ಲ ಸಾಬ್ರು ಬೆಳೀತಾ ಇದ್ದಾರಲ್ಲ, ಎಲ್ಲ ರೈತರಾಗಿ ಅವ್ರು ಸಾಬ್ರೆ ಎಲ್ಲ ಬೆಳೆದು ನಮ್ಗೆಲ್ಲ ಹಿಂದೂಗಳಿಗೆ ಊಟ ಹಾಕ್ತಾರ. ಬಡವರು ಬಡವನಂಗೆ ಇರಲಿ, ಮುಸ್ಲಿಮ್ಸು ಸಾವುಕಾರ ರೈತನೇ ಇರಲಿ, ಕೊಟ್ಟವ್ರಿಗೆ ಕೊಡ್ತಾ ಇರಲಿ. ಅವರು ಸ್ವಂತ ದುಡ್ಡು ಇದ್ರೆ ಅವ್ರು ಕೊಟ್ಕೊಳ್ಳಿ. ಅವರು ಮತ್ತೆ ಕುಮಾರಸ್ವಾಮಿ 27,000 ಕೋಟಿ ಕೊಟ್ರಲ್ಲ, ಎಲ್ಲ ಇತ್ತವಾಗ ಅವ್ರು ಕೊಡ್ಲಿವ ಜನಗಳಿಗೆ ಇತ್ತು ಬಂಡ್ಲೆ ಮಾಡ್ಕೊಂಡು ಕೂತಿದ್ದಾರೆ. ಇವ್ರೇನ್ ಮಾಡವ್ರ ಮುಸ್ಲಿಮ್ಗೆ ಎಷ್ಟು ಕೋಟಿ ಬಂದ ರೆಕಾರ್ಡ್ಸ್ ಮಾಡವ್ರು. ರೈತರ ಬಗ್ಗೆ ಅವರು ಕಾಲೇಜಿ ಇಲ್ಲ, ಬೇರೆ ಸಾಬ್ರದೆ ಅವ್ರ ಕಾಲೇಜಿ. ಊಟಾಟಿಗೆ ಏನೇನು ಹೇಳ್ಬೋದು ಮೇಡಮ್, ಕಾರ್ಯಗತ ಆಗಿದ್ರೆ ಇವರು ಒಳ್ಳೆ ಮುಖ್ಯಮಂತ್ರಿ ಅಂತ ಹೇಳ್ಬೋದು. MP ಎಲೆಕ್ಷನ್ ಆದ್ಮೇಲೆ ಏನು ಅಂತೇಳಿ ನಿಜವಾದ ಬಣ್ಣ ಏನು ಅಂತೇಳಿ ಗೊತ್ತಾಗುತ್ತೆ. ಇವ್ರು ಗೆಲ್ಬೇಕಲ್ಲ ಎಲೆಕ್ಷನ್ ಅಲ್ಲಿ ಈ ಸಾರಿ, ಇನ್ನೆಲ್ಲಿ ಗೆಲ್ತಾರೆ? ಗಂಡು ಮಕ್ಕಳು ಓಟ್ ಏನು ಬಂದೇ ಅಲ್ಲ ಇವರಿಗೆ. ರೈತನೇನು ಹೆಸರುಗೋಸ್ಕರ ತಗೋತಾರೆ, ಓಟ್ಗೋಸ್ಕರ ತಗೋತಾರೆ, ಬೇರೆ ಯಾವ ಇದಕ್ಕೂ ತಗೊಳ್ಳಲ್ಲ. ವಿರೋಧ ಪಕ್ಷರು ಏನು ಮಾತಾಡ್ತಾನೆ ಇಲ್ಲ. ಯಾಕೆ ಅವರು ಎಗ್ನೆಸ್ಟ್ ಆಗಿ ಮಾತಾಡ್ತಾನೆ ಇಲ್ಲ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸರ್, ಕರ್ನಾಟಕದಲ್ಲಿ ಆಲ್ರೆಡಿ ಬರಪೀಡಿತ ತಾಲೂಕುಗಳಂತ ಘೋಷಣೆ ಆಗೋಗಿದೆ. ಜನರು ಆಲ್ರೆಡಿ ತತ್ತರಿಸ್ತಾ ಇದ್ದಾರೆ, ಮಳೆ ಇಲ್ಲ, ಬೆಳೆ ಇಲ್ಲ, ಯಾವುದೂ ಇಲ್ಲ. ಆದರೂ ಕೂಡ ಇಂಥ ಸಂದರ್ಭದಲ್ಲಿ ರೈತರ ಬಗ್ಗೆ ಯೋಚನೆ ಮಾಡ್ದೇನೆ ಮುಸ್ಲಿಂ ಸಮುದಾಯದ ಒಂದು ಸಭೆಯಲ್ಲಿ 10,000 ಕೋಟಿನ ನಾನು ಮುಸ್ಲಿಂ ಸಮುದಾಯಕ್ಕೆ ಕೊಡ್ತೀನಿ ಅಂದಿದ್ದು ಎಷ್ಟು ಸರಿ ಸರ್ ಸಿದ್ದರಾಮಯ್ಯ ಅವರು? ಸಿದ್ದರಾಮಯ್ಯ ರೈತನೇ ಅಲ್ವಲ್ಲ ಮೊದಲಾಗಿ, ಅದಕ್ಕೆ ಮುಸ್ಲಿಮ್ಸ್ ಕೊಟ್ಟವ್ರ. ಮತ್ತು ಇನ್ನೇನಿಲ್ವಲ್ಲ, ಬಡವನಂಗೆ ಇರಲಿ, ಸಿದ್ದರಾಮಯ್ಯ ಸಾವುಕಾರ ಆದಂಗೆ ಆಯ್ತಾನೆ ಇರಲಿ, ಮುಸ್ಲಿಮ್ಸು ಸಾವುಕಾರ ಆಯ್ತಾನೆ ಇರಲಿ, ಕೊಟ್ಟವ್ರಿಗೆ ಕೊಡ್ತಾ ಇರಲಿ. ಎಷ್ಟು ಜನ ಮುಸ್ಲಿಮ್ಸು ಮೇಲೆ ಬಂದವ್ರೆ, ಎಷ್ಟು ಜನ ಬಂದಿದ್ದಾರೆ. ಅವರು ಆಟೋ ರಿಪೇರಿ ಮಾಡ್ತಾರೆ, ಪಂಚರ್ ಶಾಪ್ ಮಾಡ್ತಾರೆ, ಅವ್ರು ಹೋಲಿ ಮೇಲೆ ಕೆತ್ತವ್ರೆ. ಅವರು ಬರೀ ಹೆಸ್ರಿಗೋಸ್ಕರ ಬಡ್ಜೆಟಲ್ಲಿಗೋಸ್ಕರ 10,000 ಕೋಟಿ ಅಂತಾರೆ. 10,000 ಕೋಟಿ ಅವ್ರ ಜೊತೆಗೆ ಹೋಗಿರ್ತದಲ್ಲ, ಇನ್ನು ಮುಂದೆಲ್ಲ ಬರ್ತದೆ. ಯಾರು ಮುಂದೆ ಬರೋಲ್ಲ. ರೈತನಂಗೆ ಇರಬೇಕು, ಮುಸ್ಲಿಮ್ಸ್ ಹಂಗೆ ಇರಬೇಕು, ಇತರ ಜಾತಿಯವ್ರು ಹಂಗಂಗೆ ಇಲ್ಲಲ್ಲ, ಅವ್ರು ಅಲ್ಲಲ್ಲಿ ಇರಬೇಕು. ಹೆಸ್ರಿಗೆ ಮಾತ್ರ ತೋರಿಸ್ತಾರೆ, ಮಿಕ್ಕಿದ್ದು ಯಾವ ದುಡ್ಡು ಎಲ್ಲೂ ಬರೋಲ್ಲ. ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಹೇಳ್ಕೊಂಡು ಹೋಯ್ತಾನೆ ಇರ್ತಾರೆ. 10,000 ಕೋಟಿ ರೈತನ ಕೊಟ್ಟಿದ್ರೆ ರೈತನಿಗೆ ಏನು ಕಷ್ಟ ಸುಖ ಏನಕ್ಕೆ ಗೊತ್ತಾಯಿತು, ಈಗಿಲ್ವಲ್ಲ. ಮತ್ತು ಕುಮಾರಸ್ವಾಮಿ 27,000 ಕೋಟಿ ಕೊಟ್ರಲ್ಲ, ಎಲ್ಲ ಇತ್ತು ಅವಾಗ. ಅವ್ರು ಕೊಡ್ಲಿವ ಜನಗಳಿಗೆ ಇತ್ತು ಬಂಡ್ಲೆ ಮಾಡ್ಕೊಂಡು ಕೂತಿದ್ದಾರೆ ರೆಕಾರ್ಡ್ಸು. ಇವ್ರೇನು ಮಾಡವ್ರೆ, ಮುಸ್ಲಿಮ್ಗೆ ಎಷ್ಟು ಕೋಟಿ ಬಂದ ರೆಕಾರ್ಡ್ಸ್ ಮಾಡವ್ರು, ಏನು ಮಾಡಲಿಲ್ವಲ್ಲ. ಬೂಟಾಟಿಗೆ ಏನೇನು ಹೇಳ್ಬೋದು ಮೇಡಮ್, ಅದು ಕಾರ್ಯಗತ ಆಗಬೇಕಲ್ಲ. ಯಾವುದು ಕಾರ್ಯಗತ ಆಗಿಲ್ವಲ್ಲ. ಕಾರ್ಯಗತ ಆಗಿದ್ರೆ ಇವರು ಒಳ್ಳೆ ಮುಖ್ಯಮಂತ್ರಿ ಅಂತ ಹೇಳ್ಬೋದಿತ್ತು. ಇವ್ರು ಕಾರ್ಯಗತನೇ ಮಾಡಿದ್ರೆ 10,000 ಕೋಟಿ 20,000 ಯಾರು ಈಗ ಇವ್ರ ಹತ್ರ ದುಡ್ಡೆಲ್ಲದೆ ಎಲ್ಲ ಉಚಿತ ದುಡ್ಡಿದ್ರೆ ತಾನೇ ಕೊಡೋಕೆ. ಇವರು ಒಂದು ಬಸ್ಸಲ್ಲಿ 20 ಬಸ್ ಹೋಗೋದಾಗ 10 ಬಸ್ ಆಯ್ತದೆ. ಹೆಂಗೆ ತೊಗೊಳ್ಳೋ ಬಸ್ಸಲ್ಲೇ ಗಲಾಟೆ ಮಾಡ್ತಾರೆ. ಗಂಡಸ್ರಿಗೆ ಸೀಟ್ ಇಲ್ಲ, ಕಾಲೇಜ್ ಹುಡುಗ್ರಿಗೆ ಬಸ್ ಹತ್ತಕ್ಕಾಗಲ್ಲ. ಇನ್ನೇನು ಕೊಡ್ತಾರೆ ಉಚಿತ? ಯಾವುದು ಕೊಡೋಲ್ಲ. ಇರೋ ಗಂಟೆ ಹೇಳ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ, ಮುಂದಕ್ಕೆ ಹೊರತು ಬೇರೆ ಇನ್ನೇನು ಇಲ್ಲ. ಎಲೆಕ್ಷನ್ ಮುಗಿಯೋಲ್ಲ, ಇವಾಗೇನು ಎಲೆಕ್ಷನ್ ಮುಗಿಯೋ ಗಂಟೆ ಎಲ್ಲ ಬರ್ತದೆ. ಎಲೆಕ್ಷನ್ ಮುಗಿದಾದ್ಮೇಲೆ ಇವ್ರು ಇರಬೇಕಲ್ಲ, ಇವ್ರು ಸೀಟ್ ಬಿಗಿಯಾಗಿರ್ಬೇಕಲ್ಲ. ಇವ್ರು ಗೆಲ್ಲಬೇಕಲ್ಲ ಎಲೆಕ್ಷನಲ್ಲಿ ಈ ಸಾರಿ. ಇನ್ನೆಲ್ಲಿ ಗೆಲ್ತಾರೆ? ನಿನ್ನ ಕೈಲಾಗಲ್ಲ, ಇಳಿಯಪ್ಪ ಅಂತ ಇಳಿಸ್ತಾರೆ ಅಷ್ಟೇ, ಅಷ್ಟು ಬಿಟ್ಟು ಇನ್ನೇನಿಲ್ಲ. ಓಕೆ ಸರ್, ಈ ಕರ್ನಾಟಕದ ವಾಸ್ತವತೆನ ನೋಡಿದೆ. ಇವಾಗ DK ಶಿವಕುಮಾರ್ ಆಗಿರೋರು ತೆಲಂಗಾಣನ ಗೆಲ್ಸಕ್ಕೆ ಹೋಗಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ನಮ್ಮ ಪಕ್ಷ ಬಿದ್ದೋಗುತ್ತೆ ಅಂತ ಇದ್ದಾರೆ. ಇನ್ನು ವಿರೋಧ ಪಕ್ಷದವರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಮುಸ್ಲಿಮ್ನ ಮನ ಒಲ್ಸಕ್ಕೆ ಟ್ರೈ ಮಾಡ್ತಾರೆ. ಹಾಗಿದ್ರೆ ರೈತರ ಪರ ನಿಲ್ಲೋರು ಯಾರು? ರೈತರ ಪರವಾಗಿ ರೈತರು ನಿಂತ್ಕೋಬೇಕು. ಯಾರು ರಾಜಕಾರಣಿಗಳಿಂದ ರೈತರು ಬದುಕಲ್ಲ. ಅವ್ರವ್ರ ಸ್ವಂತ ದುಡಿದಾರೆ, ಅವ್ರು ಬದುಕೋದಾರೆ. ಅವ್ರು ಬದುಕೋದು ಅವ್ರದ್ದು, ರೈತರು ಬದುಕೋದು ರೈತರದು. ರೈತನೇನು ಹೆಸ್ರಿಗೋಸ್ಕರ ತಗೋತಾರೆ, ಓಟ್ಗೋಸ್ಕರ ತಗೋತಾರೆ, ಬೇರೆ ಯಾವ ಇದಕ್ಕೂ ತಗೊಳ್ಳಲ್ಲ ರಾಜಕಾರಣಿಗಳು. ಅಷ್ಟು ಬಿಟ್ಟರೆ ಬೇರೆ ಏನು ಅವ್ರು ಏನು ಅನೌನ್ಸ್ಮೆಂಟ್ ಕೊಟ್ಟವ್ರೆ ರೈತರಿಗೆ? ಏನು ಕೊಡಲಿಲ್ವಲ್ಲ. ತೆಲಂಗಾಣದಲ್ಲಿ ಅವ್ರ ಪಕ್ಷ ಗೆಲ್ಲಬೇಕಿತ್ತು, ಅವರು ಇದ್ದಾರೆ. ಕುಮಾರಸ್ವಾಮಿ ಅವ್ರು ಇನ್ನೊಂದು ಪಕ್ಷ ಗೆಲ್ಲಬೇಕಿತ್ತು, ಅವರು ಇದ್ದಾರೆ. ಯಾರನ್ನೂ ಮೇಲಕ್ಕೆ ತರಲ್ಲ. ರೈತನಂಗೆ ಇರಬೇಕು. ರಾಜ್ಯದಲ್ಲಿ ಏನಾರು ಮಾಡಿದ್ರೆ ಸ್ವಲ್ಪ ಕುಮಾರಸ್ವಾಮಿನೇ. ಯಾರು ಮಾಡವ್ರೆ? ಯಾರೂ ಮಾಡಲಿಲ್ಲ. ಇಂದೇ ರಾಮಕೃಷ್ಣ ಹೆಗಡೆ ಗೌರ್ಮೆಂಟ್ ಇದ್ದಾಗ ಅವಾಗ ಮಾಡಿದರು. ಅದು ಬಿಟ್ಟರೆ ಕುಮಾರಸ್ವಾಮಿನೇ ರೈತರು ಮಾಡಿರೋದು. ಏನು ಮಾಡಲಿಲ್ಲ. ಏನು ಮಾಡಿದ್ದಾರೆ ಹೇಳಿ? ಉದಾಹರಣೆ ಕೇಳಿ ನೀವೇ ಅವ್ರನ್ನ, ಏನು ಮಾಡಿದ್ದೀರಿ ರೈತರು ಕೇಳ್ತಾರೆ ಹಿಂಗೆ ಅಂತ. ಏನೂ ಮಾಡಲ್ಲ. ಎಲ್ಲ ಅವ್ರ ಬೆಳೆ ಬೇಯಿಸ್ಕೊಂಡು ಅವ್ರ ಪಾಡಿಗೆ ಅವ್ರ ಮನೆಗೆ ಹೋಗ್ತಾರೆ. ಎಲೆಕ್ಷನ್ ಬಂತು ನೋಡಪ್ಪ, ನಾನು ಅನೌನ್ಸ್ಮೆಂಟ್ ಕೊಡ್ತಾರೆ, 10,000 ಕೋಟಿ ಕೊಟ್ಟು ನಿಮ್ಮ ಒಕ್ಕಲಿಗರು ಕೊಟ್ಟಿದ್ದೀನಿ, ಲಿಂಗಾಯತರು ಕೊಟ್ಟಿದ್ದೀನಿ, ಬ್ರಾಹ್ಮಣರು ಕೊಟ್ಟಿದ್ದೀನಿ, ಅಲ್ಪಸಂಖ್ಯಾತರು ಕೊಟ್ಟಿದ್ದೀನಿ ಅಂತ ಬರೇ ಬಾಯಲ್ಲಿ ಹೇಳ್ತಾರೆ ಹೊರತು ಯಾವ ಜನಾಂಗಕ್ಕೂ ಕೊಡಲಿಲ್ಲ ಅವರು. ಸರ್, ಎಲ್ಲ ರಾಜಕಾರಣಿಗಳು ಕೂಡ ಕರ್ನಾಟಕದಲ್ಲಿರುವ ವಾಸ್ತವತೆನ ನೋಡ್ಕೊಳ್ದೆ ಬೇರೆ ಸಮುದಾಯಗಳಿಗಾಗಿರ್ಬೋದು, ಮುಸ್ಲಿಂ ಸಮುದಾಯ ಸಭೆಗಳನ್ನ ಮಾಡಿಬಿಟ್ಟು 10,000 ಕೋಟಿನ ನೀಡ್ತೀವಿ ಅಂತ ಹೇಳಿರೋದು ಎಷ್ಟು ಸರಿ? ನಮ್ಮ ರೈತರ ಬಗ್ಗೆನೇ ಯೋಚನೆ ಮಾಡಿಲ್ಲ ಅವ್ರು. ಇನ್ನು ಅವರು ಮಗನ ಹತ್ರ ಇದು ಸೊಸೆ ಹತ್ರ ಇರೋ ದುಡ್ಡನ್ನ ತಗೊಂಬಂದು ಕೊಟ್ಟರೆ ಅವರು ಸಾಬ್ರು ಕೊಟ್ಟಂಗೆ ಆಗ್ತದೆ ದುಡ್ಡು. ನಮ್ಮ ದುಡ್ಡು ನಾವು ಕಟ್ಟಿರೋ ಟ್ಯಾಕ್ಸು, ನಾವು ಸಂಪಾದನೆ ಮಾಡಿರೋದು ಅವ್ರು ಯಾಕೆ ಕೊಡೋದು? ನಮ್ಮ ದೇವಸ್ಥಾನದ ದುಡ್ಡೆಲ್ಲ ಅವ್ರು ದಾನ ಮಾಡೋವಂಥದ್ದು ಏನೋ, ನಮ್ಮವ್ರಿಗೆ ದಾನ ಮಾಡಿ ನಮ್ಮವ್ರಿಗೆ ಬೆಳೆಸಲಿ,
ಅವರು ಸ್ವಂತ ದುಡ್ಡಿದ್ರೆ ಅವ್ರು ಕೊಟ್ಕೊಳ್ಳಿ, ಅವರು 10,000 ಅಲ್ಲ 50,000 ಕೋಟಿಯನ್ನು ಕೊಟ್ಕೊಳ್ಳಿ, ಅವನ ಮನೆಯದೆಲ್ಲ ಕೊಟ್ಕೊಂಡ್ಬಿಡಲಿ. ಅವನು ನಮ್ಮ ಹಿಂದೂಗಳದ್ದು ಟೋಪಿ ಮಾಡ್ಕೊಳ್ಳಲ್ಲ ಅಂತಾನೆ, ಅವ್ರದ್ದು ಟೋಪಿ ಮಾಡ್ಕೊಂಡು ನಮಾಜಿ ಮಾಡ್ತಾರೆ. ನಮಾಜಿ ಮಾಡೋನು ಹಿಂದೂಗಳ ಹತ್ರ ಯಾಕೆ ಬರಬೇಕು ಓಟ್ ಕೇಳೋಕ್ಕೆ? ಸಮಾಚಾರ ಇರೋದು ಒಳ್ಳೆಯದಿದ್ದರೆ ಮಾತಾಡಬೇಕು. ಎಲ್ಲ ಅವನು ಸ್ವಂತಕ್ಕಾಗಿ ಅವ್ರು ಬೆಳೆಸ್ಕೊಂಡು ನಮ್ಮ ಹಿಂದೂಗಳಿಗೆ ಜಗಳ ಇಕ್ತಾ ಇದ್ದಾನೆ. ನಾವು ಫೈಟಿಂಗ್ ಮಾಡಬೇಕು, ಇವ್ರು ಒದ್ಲಾಡಲಿ ಅಂತ. ಅವರು ಮುಸ್ಲಿಮ್ಸ್ ಏನು ಕೇಳಲಿಲ್ಲ, ಅದನ್ನು ಅವ್ರು ಬೇಕಾಗಿತ್ತು ಕೇಳಲಿಲ್ಲ. ಕೇಳದೇ ಇರೋದು ಇವನೇ ಒಪ್ಪಿಸ್ಕೊಂಡು ಓಟ್ ಎಲೆಕ್ಷನ್ಗಾಗಲಿ ಇನ್ನೂ ಒಂದು ಜಗಳ ಮಾಡೋದಕ್ಕೆ ಮಾಡ್ತಾಯಿದ್ದಾರೆ. ಸರ್, ನೀವು ನೋಡ್ಬೋದು ರೈತರ ಬಗ್ಗೆ ಆಲ್ರೆಡಿ ಬರಪೀಡಿತ ತಾಲೂಕುಗಳಂತ ಘೋಷಣೆ ಆಗಿದೆ, ಕೆಲವೊಂದು ತಾಲೂಕು 31 ತಾಲೂಕುಗಳು. ಆದರೂ ಕೂಡ ರೈತರ ಬಗ್ಗೆ ಯಾಕೆ ಇನ್ನೂ ಯೋಚನೆ ಮಾಡ್ತಾ ಇಲ್ಲ? ಮಳೆ ಇಲ್ಲ, ಬೆಳೆ ಇಲ್ಲ, ಯಾಕೆ ಇನ್ನೂ ಯೋಚನೆ ಮಾಡ್ತಾ ಇಲ್ಲ? ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ರೈತರ ಬಗ್ಗೆ ಅವರು ಕಾಳಜಿ ಇಲ್ಲ, ಬರೇ ಸಾವ್ರದೇ ಅವ್ರ ಕಾಳಜಿ. ಅವ್ರಿಗೇನಿದೆ, ಮಸೀದಿ ದೊಡ್ಡದಾಗಬೇಕು, ಅವ್ರ ಜನ ದೊಡ್ಡದಾಗಬೇಕು, ಅಲ್ಲಿ ಇಲ್ಲಿ ಬೀದಿಗಳಲ್ಲಿ ಗಲಾಟೆ ಮಾಡಬೇಕು. ಇಂಥ ಗಲಾಟೆಗಳಿಗೆ ಮಾತ್ರ ಅವನು ಉಪಯೋಗ ಆಗಿದ್ದಾನೆ ಸಿದ್ದರಾಮಯ್ಯ. ಇಲ್ಲದೋದ್ರೆ ಉಪಯೋಗ ಇಲ್ಲ. ನಮ್ಮ ರೈತರಿಗೆ ಏನಕ್ಕೆ? ಅವ್ರ ಸುದ್ದಿ ಮಾತಾಡಿದ್ರೆ ಇವ್ರಿಗೆ ಓಟ್ ಬೀಳಲ್ವಲ್ಲ. ರೈತರಿಗೆ ಕೊಟ್ಬಿಟ್ರೇನೋ ಓಟ್ ಬೀಳಲ್ವಲ್ಲ ಇವರಿಗೆ. ಹೌದು, ರೈತರಿಗೆ ಕೊಟ್ರೇನೋ ಓಟ್ ಬೀಳಲ್ಲ. ಅದಕ್ಕೆ ಅವ್ರು ಕೊಟ್ಬಿಟ್ಟು ಅವ್ರು ಇರೋದು ಜನಸಂಖ್ಯೆಗೆ ನಮ್ಮ ಹಿಂದೂಗಳೇ ಓಟ್ ಹಾಕಿ ಅವ್ನು ಗೆಲ್ಲಿಸಿರೋದು. ಅವರು ಏನು ಅವ್ರದ್ದು 20% ಓಟ್ ಬಿದ್ದಿರ್ಬೋದು, ನಮ್ಮದು 80% ಬಿದ್ದಿದೆಯಲ್ಲ. ನಮ್ಮವ್ರು ಬೇಕಾಗಿಲ್ಲ ಅವ್ರಿಗೆ. ಆ 20% ಓಟ್ ಮಾತ್ರ ಅವನು ಒದ್ಲಾಡ್ತಾ ಇದ್ದಾನೆ. ಅವನು DKನೂ ಅಷ್ಟೇ, ಇವರು ಅಷ್ಟೇ. ಹೌದು ಸರ್, ಇವಾಗ ನೀವು ನೋಡ್ಬೋದು, ಎಲ್ಲರೂ ಕೂಡ DK ಶಿವಕುಮಾರ್ ಆಗಿರ್ಬೋದು ತೆಲಂಗಾಣವನ್ನು ಗೆಲ್ಸೋಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯ ಅವರು ಮುಸ್ಲಿಂ ಅವ್ರನ್ನ ಮನವೊಲಿಸ್ಕೊತಾ ಇದ್ದಾರೆ. ಕುಮಾರಸ್ವಾಮಿ ಅವರು ನಮ್ಮ ಪಕ್ಷ ಬಿದ್ದೋಗುತ್ತೆ ಅಂತ ಇದ್ದಾರೆ. ಇನ್ನು ವಿರೋಧ ಪಕ್ಷದವರು ಕಚ್ಚಾಡ್ಕೊತಾ ಇದ್ದಾರೆ. ಇವೆಲ್ಲದ್ರ ಮಧ್ಯೆ ಯಾಕೆ ರೈತರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ? ಅವ್ರ ಬಗ್ಗೆ ಅವರೇ ಯೋಚನೆ ಮಾಡ್ಕೊತಾ ಇದ್ದಾರೆ. ಇಲ್ಲ, ಸಾಬ್ರು ಬೆಳೀತಾ ಇದ್ದಾರಲ್ಲ, ಎಲ್ಲ ರೈತರಾಗಿ ಅವರು ಸಾಬ್ರೆ ಎಲ್ಲ ಬೆಳೆದು ನಮಗೆಲ್ಲ ಹಿಂದೂಗಳಿಗೆ ಊಟ ಆಗ್ತಾ ಇರೋದು. ಸಾಬ್ರು ಎಲ್ಲ ರೈತರಾಗಿ ಅವ್ರು ಊಟ ಹಾಕೋದ್ರಿಂದ ಅವರು ಎಲ್ಲ ಸಂಪಾದನೆ ಮಾಡ್ಕೊಂಬಂದು ಬೆಳೆದು ನಮ್ಮ ಹಿಂದೂಗಳಿಗೆ ಕೊಡ್ತಾ ಇದ್ದಾರೆ. ಅವರು ಹಿಂದೂಗಳು ಕೊಡೋದ್ರಿಂದ ಅವ್ರಿಗೆ ಸಪೋರ್ಟ್ ಮಾಡಬೇಕಲ್ಲ, ಹಿಂದೂಗಳು ಕೊಡಬೇಕಲ್ಲ. ಇವ್ರು ಮಾಡಿರೋ ಕೆಲಸ ಅವ್ರು ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಹೌದು. ಓಕೆ, ಅಂದರೆ ಇದು ನಿಮ್ಮ ಪ್ರಕಾರ ಏನು ಸರ್? ಇದು ತಪ್ಪೋ ಸರಿನೋ ಏನು? ಅದು ಅವರೇ ತೊಳ್ಕೊಬೇಕು. ಅವರೇ ತೊಳ್ಕೊಂಡು ಅದನ್ನು ಉಪಯೋಗಿಸನ ಮಾಡಿದ್ರೆ 4 ಜನಕ್ಕೆ ಯಾರಿಗೂ ಜಗಳ ಆಗದಿದ್ದಂಗೆ ಮಾಡಿಕೊಂಡು ಹೋದರೆ ಸಂತೋಷ. ಎಲ್ಲರಿಗೂ ಜಗಳ ಆಡಬಾರ್ದು. ಅವರು ನಮ್ಮನ್ನು ವಿರೋಧಿಗಳಲ್ಲ ಸಾಬ್ರು, ನಾವು ಅವ್ರಿಗೆ ವಿರೋಧಿಗಳಲ್ಲ. ಅದನ್ನು ಉಪಯೋಗಿಸ್ಕೊಂಡು ಅವ್ರು ಹೋಗ್ಬೇಕು ಅಷ್ಟೇ. ನಮಗೆ ಅವ್ರು ಜಗಳ ಇಕ್ತಾರಲ್ಲ, ನನ್ನ ತಮ್ಮ ಅವರ ಬೈ ಅನ್ನೋದು ಅಂದರೆ ನಾವು ಯಾವ ಬೈ? ನಮ್ಮನ್ನು ಬಾಯಿ ಅನ್ನಲ್ಲ ಅವರು, ಅವ್ರನ್ನ ಬಾಯಿ ಅಂತಾರೆ. ನಮ್ಮ ಅಣ್ಣ ತಮ್ಮಂದ್ರು ಅವ್ರಿಗೆ ಏನು ಹಿಂಸೆ ಕೊಟ್ಟಿದ್ದಾರೆ? ಅವರಿಗೆ ಯಾರಿಗೂ ಏನು ಹಿಂಸೆ ಕೊಟ್ಟಿಲ್ಲ. ಅವ್ರು ಎತ್ತಾಕೋದ್ರಿಂದ ಅವ್ರಿಗೆ ಒಂದು ಒಳ್ಳೆಯದ ಕೆಟ್ಟಿದ್ದ ಆಗ್ತೈತೆ ಅಷ್ಟೇ. ಕರ್ನಾಟಕದಲ್ಲಿ ಹಲವಾರು ತಾಲೂಕುಗಳು ಬರಪೀಡಿತಗಳ ಅಂತ ಘೋಷಣೆ ಆಗಿದೆ. ಮಳೆ ಇಲ್ಲ, ಬೆಳೆ ಇಲ್ಲ, ಜನರು ತತ್ತರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮುಸ್ಲಿಂ ಸಮುದಾಯದಲ್ಲಿ ಒಂದು ಸಭೆ ಮಾಡಿ 10,000 ಕೋಟಿನ ನಾನು ನಿಮಗೆ ನೀಡ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತೀನಿ. ಇದು ಎಷ್ಟು ಸರಿ ಸರ್? ಮೇಡಮ್, ನನ್ನ ಪ್ರಕಾರ ಹೇಳ್ಬೇಕು ಅಂದರೆ ಅದು ಸರಿ ಅಂತ ಹೇಳೋಕ್ಕಾಗಲ್ಲ, ಸರಿ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಅವ್ರಿಗೆ ಏನಾಗಿದೆ ಅಂದರೆ ವೋಟ್ ಬ್ಯಾಂಕನ್ನು ಓಲೈಸ್ಕೊಂಡು MP ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆ ಎಲೆಕ್ಷನ್ ದೃಷ್ಟಿಯಿಂದ ಅವರು ಆ ಥರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ 3 ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಅವರು ಸೋತಿದ್ದಾರೆ. ಅದಕ್ಕೆ ಈಗ ಜಮೀರ್ ಅವರು ಕಳಿಸಿದರು, ನಮ್ಮ ಎಲ್ಲ ಮಿನಿಸ್ಟ್ರುಗಳು ಕಳಿಸಿದರು, ಏನೂ ವರ್ಕೌಟ್ ಆಗಲಿಲ್ಲ. ಒಂದು ಸ್ಟೇಟಲ್ಲಿ ಮಾತ್ರ ವರ್ಕೌಟ್ ಆಯಿತು. ಬಟ್ ಇವ್ರದ್ದು ಪ್ಲ್ಯಾನ್ ಏನಿದೆ ಅಂದರೆ MP ಎಲೆಕ್ಷನ್ವರೆಗೂ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ. MP ಎಲೆಕ್ಷನ್ ಆದಮೇಲೆ ಏನು ಅಂತೇಳಿ ನಿಜವಾದ ಬಣ್ಣ ಏನು ಅಂತೇಳಿ ಗೊತ್ತಾಗುತ್ತೆ. ಓಕೆ, ಕರ್ನಾಟಕದಲ್ಲಿರುವ ವಾಸ್ತವತೆ ಬಗ್ಗೆ ಚಿಂತೆ ಮಾಡ್ದೇನೆ DK ಶಿವಕುಮಾರ್ ಆಗಿರೋದು ತೆಲಂಗಾಣವನ್ನು ಗೆಲ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮುಸ್ಲಿಮರನ್ನ ಮನ ಒಲಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಕುಮಾರಸ್ವಾಮಿ ಅವ್ರನ್ನ ಹೇಳೋದಾದರೆ ನಮ್ಮ ಪಕ್ಷ ಬಿದ್ದೋಗುತ್ತೆ ಅನ್ನೋ ಒಂದಿರಲ್ಲಿದ್ದಾರೆ. ಇನ್ನು ವಿರೋಧ ಪಕ್ಷದವರು ಎಲ್ಲರೂ ಕಚ್ಚಾಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹಾಗಿದ್ರೆ ನಮ್ಮ ರೈತರ ಬಗ್ಗೆ ಯೋಚನೆ ಮಾಡೋರು ಯಾರೂ ಇಲ್ವಾ? ಮೇಡಮ್, ನನ್ನ ಅಭಿಪ್ರಾಯ ಹೇಳ್ಬೇಕು ಅಂದರೆ ಈಗ ಆಲ್ರೆಡಿ ನೋಡಿ ನಮ್ಮ BJP ಅವರು ಯಡಿಯೂರಪ್ಪ ಅವ್ರನ್ನ ಸ್ವಲ್ಪ ಅಧಿಕಾರದಿಂದ ಇಳಿಸಿದರು. ಇಲ್ಲ ಅಂದಿದ್ರೆ 100% ನಮಗೆ BJP ಸರ್ಕಾರ ಬರ್ತಾ ಇತ್ತು. ಅರ್ಥ ಆಯ್ತಾ? ಆವಾಗ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ, ಸೆಂಟ್ರಲ್ಲು ಸ್ಟೇಟು ಸರಿ ಹೋಗ್ತಾ ಇತ್ತು. ಈಗ ಏನಾಗಿದೆ ಅಂದರೆ ಫ್ರೀ ಆಫರ್ ಬಿಡಿದ್ದಾರೆ. ನನ್ನ ಪ್ರಕಾರ ಜೀವನದಲ್ಲಿ ಯಾವುದೇ ಆಗಲಿ ಫ್ರೀ ಕೊಡಬಾರ್ದು. ಫ್ರೀ ಕೊಟ್ಟರೆ ಏನಾಗುತ್ತೆ ಅಂದರೆ ಜನಗಳಿಗೆ ಎಲ್ಲದನ್ನೂ ಫ್ರೀಯಾಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ವಿನಃ ಅವರು ದುಡಿಲಿಕ್ಕೆ ಹೋಗಲ್ಲ, ಸೋಂಬೇರಿಗಳು ಹಾಕಾರೆ. ಅದಕ್ಕೋಸ್ಕರ ಬಡವ್ರ ಬಗ್ಗರಿಗೆ ಹೆಲ್ಪ್ ಮಾಡಲಿ, ಎಜುಕೇಷನ್ ಕೊಡಲಿ, ಮತ್ತು ಆರೋಗ್ಯ ಕೊಡಲಿ, ಒಳ್ಳೊಳ್ಳೆ ಹಾಸ್ಪಿಟ್ಲ್ ಓಪನ್ ಮಾಡಲಿ, ಮತ್ತು ಒಳ್ಳೊಳ್ಳೆ ಎಜುಕೇಷನ್ ಕೊಡಲಿ. ಅದು ಬಿಟ್ಟು ಫ್ರೀಯಾಗಿ
ಕೊಟ್ಟಿದ್ದಾರೆ ಅಂದರೆ ಭಾಳ ತಪ್ಪು. ಜೊತೆಗೆ ಏನಾಗುತ್ತೆ ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ. ಇವರಿಗೆ ಗಂಡು ಮಕ್ಳೇನು ಪಾಪ ಓಟ್ ಹಾಕಿರಲಿಲ್ಲ ಇವರಿಗೆ. ಗಂಡು ಮಕ್ಳು ಓಟ್ ಏನು ಬಂದೇ ಇಲ್ಲ ಇವರಿಗೆ. ಹೆಣ್ಮಕ್ಳಿಗೆ ಫ್ರೀ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಗಂಡು ಮಕ್ಳಿಗೆ ಯಾಕೆ ಕೊಡ್ತಾ ಇಲ್ಲ, ಅದು ನನ್ನ ಒಂದು ಪ್ರಶ್ನೆ. ಅಥವಾ ಆ್ಯಕ್ಚುಲಿ ನನ್ನ ಪ್ರಕಾರ ಏನಪ್ಪ ಅಂದರೆ ವಿರೋಧ ಪಕ್ಷರು ಏನೂ ಮಾತಾಡ್ತಾನೇ ಇಲ್ಲ. ಯಾಕೆ ಈಗ ಆರ್ ಅಶೋಕ್ ಅವರು ಇದ್ದಾರೆ, ಮತ್ತು ನಮ್ಮ ವಿಜೇಂದ್ರ ಸಾರ್ ಇದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಯಾಕೆ ಅವರು ಎಗ್ನೆಸ್ಟಾಗಿ ಮಾತಾಡ್ತಾನೆ ಇಲ್ಲ? ಯಾಕೆ ಈಗ ಮಹಿಳೆಯರಿಗೆ ಫ್ರೀ ಕೊಡೋರು, ಜೆಂಟ್ಸ್ ಗಂಡು ಮಕ್ಳಿಗೆ ಏನು ತಪ್ಪು ಮಾಡಿದ್ದಾರೆ? ಅವ್ರಿಗೆ ಇನ್ನೂ ಏನಪ್ಪ ಅಂದರೆ ಮದ್ಯಪಾನದ್ದು ಇನ್ನೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮತ್ತು ಏನಾಗುತ್ತೆ ಅಂದರೆ ಎಲ್ಲ ಈಗ ಡೆವಲಪರ್ಸ್ ಎಲ್ಲ ಬಿದ್ದೋಗಿದೆ. ಈಗ 30% ಹೈಕ್ ಮಾಡಿದ್ದಾರೆ, ಎಲ್ಲ ಬಿದ್ದೋಗಿದೆ. ಸಬ್ ರಿಜಿಸ್ಟ್ರೇಷನ್ ಆಫೀಸಿಗೆಲ್ಲ ಜೀರೋ ಆಗ್ತಾ ಇದ್ದಾವೆ. ಇವ್ರು ಏನೇ ವಸೂಲಿ ಮಾಡಿ ಫ್ರೀ ಕೊಡೋಕ್ಕೆ ಸಹಿ. ಮತ್ತು ಯಾವುದೇ ಡೆವಲಪ್ಮೆಂಟ್ ನಡೀತಾ ಇಲ್ಲ. ಎಲ್ಲ MLAಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಏನೂ ಡೆವಲಪ್ಮೆಂಟ್ ಕೆಲಸ ನಡೀತಾ ಇಲ್ಲ, ಯಾವುದೇ ಅನುದಾನ ಬರ್ತಾ ಇಲ್ಲ, ರಾಜರೋಷವು ಓಪನ್ನಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕುಮಾರಸ್ವಾಮಿ ಅವರು ಅಷ್ಟೇ, ಈಗ ಅವರು ಏನಾರು ಮಾಡಿ MP ಎಲೆಕ್ಷನ್ ಆದಮೇಲೆ ಅವರು BJP ಜೊತೆ ಸೇರ್ಕೊಂಡು ಏನಾರು CM ಆಗ್ಬೇಕು, ಇಲ್ಲ DC ಆಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.